ಎಂಬಿ ಪಾಟೀಲ್ ಸತತವಾಗಿ ಗೆದ್ದುಕೊಂಡು ಬರ್ತಿರುವ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಗೆಲ್ಲಬೇಕು ಅನ್ನೋದು ದಳಪತಿಗಳ ಲೆಕ್ಕಾಚಾರ. ಹೀಗಾಗಿ ವಿಜಯಪುರದ ಸಮಾವೇಶದಲ್ಲಿ ಬಬಲೇಶ್ವರ ಅಭ್ಯರ್ಥಿಗೂ ಟಾಸ್ ಕೊಡುವುದು ಕನ್ಫರ್ಮ್. 2,10,000 ಜನಸಂಖ್ಯೆ ಇರೋ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ 1,08,000 ಮತದಾರರಿದ್ದಾರೆ. ಮೊದಲಿನಿಂದಲೂ ಇದು ಎಂಬಿ ಪಾಟೀಲ್ ಕುಟುಂಬದ ಕ್ಷೇತ್ರ. ಎಂಬಿ ಪಾಟೀಲ್ಗಿಂತ ಮೊದಲು ಅವರ ತಂದೆ ಬಿಎಂ ಪಾಟೀಲ್ ಸತತ ಗೆಲುವನ್ನ ಕಂಡಿದ್ರು. ಅವರ ನಂತರ ಎಂಬಿ ಪಾಟೀಲ್ ಗೆಲ್ಲುತ್ತಿದ್ದಾರೆ. ಬಬಲೇಶ್ವರ ವಿಧಾನಸಭಾ ಕ್ಷೇತ್ರ 2013ರಲ್ಲಿ ಕಾಂಗ್ರೆಸ್ ಎಂಬಿ ಪಾಟೀಲ್ 62,061 ಮತ, ಜೆಡಿಎಸ್ ಪಾಟೀಲ್ ವಿಜುಗೌಡ 57,706 ಮತ. 2018ರಲ್ಲಿ ಕಾಂಗ್ರೆಸ್ನ ಎಂಬಿ ಪಾಟೀಲ್ 55,525 ಮತ, ಜೆಡಿಎಸ್ ಪಾಟೀಲ್ ವಿಜುಗೌಡ 38,886. ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ 2 ಚುನಾವಣೆಯಲ್ಲಿ ಜೆಡಿಎಸ್ ಮತಗಳು ಬಿಜೆಪಿ ತೆಕ್ಕೆಗೆ ಬಿದ್ದಿವೆ. 2013ರಲ್ಲಿ ಕಾಂಗ್ರೆಸ್ ಎಂಬಿ ಪಾಟೀಲ್ 62,061 ಮತ ಪಡೆದರೆ ಜೆಡಿಎಸ್ನ ಪಾಟೀಲ್ ವಿಜುಗೌಡ 57,706 ಮತಗಳನ್ನ ಗಳಿಸಿದ್ರು. ಅಂದ್ರೆ ಕೊನೆಯ 2 ಚುನಾವಣೆಯಲ್ಲಿ ವೀಕ್ ನಾಯಕತ್ವದ ಕೊರತೆಯಿಂದ ಜೆಡಿಎಸ್ ತಮ್ಮ ಅಸ್ತಿತ್ವ ಕಳೆದುಕೊಂಡಿದೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.